ಜಸ್ಟಿಸ್ ಫಾರ್ ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕು, ಖಂಡಿತವಾಗ್ಲೂ ಸಿಗಲೇಬೇಕು. ಸ್ನೇಹಿತರೆ, ಸೌಜನ್ಯಾಳಿಗೆ ನ್ಯಾಯ ಕೇಳೋದೇ ತಪ್ಪ? ಕೆಲವ್ರು ಇದ್ದಾರೆ, ಏನಕ್ಕೂ ಪ್ರಯೋಜನ ಇರಲ್ಲ, ಮೊಬೈಲ್ ಸಿಕ್ಬಿಟ್ರೆ ಸಾಕು ಕೆಟ್ಟ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಸ್ನೇಹಿತರೆ ನೋಡಿ, ಮಾಧ್ಯಮಗಳಲ್ಲಿ ತೋರಿಸಿದೆಲ್ಲ ನಿಜ ಆದರೆ ಮತ್ತೆ ನ್ಯಾಯಾಂಗ ಇರೋದೇನಕ್ಕೆ, ಪೊಲೀಸರು ಇರೋದೇನಕ್ಕೆ? ನೋಡಿ ಸ್ನೇಹಿತರೆ, ಈ ಥರ ಆಗಿರ್ಬೋದು ಅಂತ ಹೇಳ್ಬೋದಷ್ಟೇ, ಇದೇ ಆಗಿದೆ ಅಂತ ಯಾರ ಕೈಲೂ ಹೇಳಕ್ ಸಾಧ್ಯನೇ ಇಲ್ಲ. ಸ್ನೇಹಿತರೆ ನೋಡಿ, ಕೆಲವು ಮಾಧ್ಯಮಗಳು SIT ತನಿಖೆ ನಿಲ್ಲಿಸ್ತಾ ಇದೆ ಅಂತ ಹೇಳಿದ್ದಾರೆ. ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಹೇಳಿಕೆ ನೀಡಿದ್ದಾರೆ, ಯಾವುದೇ ರೀತಿ SIT ತನಿಖೆಯನ್ನ ನಾವು ನಿಲ್ಲಿಸೋದಿಲ್ಲ, ಅದ್ರ ಪಡಗದ ಕೆಲಸ ಮಾಡುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ ನೋಡಿ, ನಿನ್ನೆ ನ್ಯಾಯ ಸಮಾವೇಶ ನಡೆಯುತ್ತೆ. ಅದೇನಪ್ಪ ಅಂದ್ರೆ ಸೌಜನ್ಯಾಳಿಗೆ ನ್ಯಾಯ ಸಿಗ್ಲಿ ಅಂತ ನಿನ್ನೆ ಸಮಾವೇಶ ನಡೆದಿದೆ. ಅದರಲ್ಲಿ ಎಲ್ಲರೂ ಮಾತಾಡಿದ್ದಾರೆ. ಖಂಡಿತ ನಾನು ಅದನ್ನ ನಿಮಗೆ ಕಂಟಿನ್ಯೂ ಮಾಡಕ್ ಹೋಗಲ್ಲ. ಸ್ನೇಹಿತರೆ ನೋಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ 1 ವರ್ಷ ಗಡೀಪಾರ್ ಮಾಡಿದ್ದಾರೆ, ಅದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ. ಸ್ನೇಹಿತರೆ, ಹಾಗಾದ್ರೆ ಸೌಜನ್ಯನ್ ನ್ಯಾಯ ಸಿಗಲ್ವಾ? ಯಾಕಂದ್ರೆ ಸೌಜನ್ಯನ್ ಪರ ಯಾರೇ ಹೋರಾಟ ಮಾಡ್ತಾ ಇದ್ದಾರೋ ಖಂಡಿತ ಒಬ್ಬೊಬ್ರು ಒಂದೊಂದು ಕೇಸು ಒಂದೊಂದು ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಸೌಜನ್ಯ ಪರ ಹೋರಾಟಗಾರರೇ ಇರಲ್ವಾ? ಖಂಡಿತ ಹೋರಾಟಗಾರರು ಇದ್ದೇ ಇರ್ತಾರೆ. ಸ್ನೇಹಿತರೆ ನೋಡಿ, ನಾವು ಈ ಧರ್ಮಸ್ಥಳ ಪ್ರಕರಣದಲ್ಲಿ ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಏನು ನಡೀತಾ ಇದೆ, ಏನು ತನಿಖೆ ಇದೆ, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ನೀವೆಲ್ಲ ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಧ್ವನಿ ಎತ್ತಿ ಹಾಕ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಈ ಬುರ್ಡೆ ಪ್ರಕರಣದಲ್ಲಿ ಯಾರು ಷಡ್ಯಂತ್ರ ಮಾಡಿದ್ರು ಯಾರು ಮಾಡಿಲ್ವೋ ಅದು SIT ತನಿಖೆಯಲ್ಲಿದೆ. ತನಿಖೆ ಮುಗಿದ ನಂತರ ಅದು ಹೊರಗಡೆ ಬರುತ್ತೆ, ಅಲ್ಲಿವರೆಗೂ ಕಾಯಬೇಕು. ಈ ಮಾಧ್ಯಮಗಳು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ಸ್ನೇಹಿತರೆ ನೋಡಿ, ಸೌಜನ್ಯ ಅವರ ತಾಯಿ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡ್ತಾರೋ ಅವ್ರಿಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ನಿಮ್ಮ ತಾಯಿನ ನೋಡಿ, ಆಮೇಲೆ ಬೇರೆಯವ್ರ ತಾಯಿ ಬಗ್ಗೆ ಮಾತಾಡಿ. ಜಸ್ಟಿಸ್ ಫಾರ್ ಸೌಜನ್ಯ, ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಸೌಜನ್ಯಾಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ.